ಫಸ್ಟ್ ಒಂದು 100 ನಾಟಿ ಕೋಳಿಯಿಂದ ನಾನು ಸ್ಟಾರ್ಟ್ ಮಾಡಿದೆ. ಇದ್ರ ಜೊತೆಗೆ BV38, ಸ್ವರ್ಣಧಾರ, ಸೋನಾಲಿ, ಗಿರಿರಾಜ, ಟರ್ಕಿ ಕೋಳಿ, ಬೆಂಕಿ ಕೋಳಿ, ಕಡಕ್ನಾಥ್ ಎಲ್ಲ ಒಂದು 7-8 ಜಾತಿ. ಇದ್ರ ಕೂಡ ಮೈಸೂರು ನಾಟಿನೂ ಮಾಡ್ತಾ ಇದ್ದೀನಿ. ಇದು ಇನ್ನೂ ಬೆಳೀತದೆ. ಹುಂಜ ನೋಡಿದ್ರೆ 10 kg 12 kg ಆಗುತ್ತೆ ನೋಡಿ. ಇನ್ನೊಂದು ಹೆಣ್ಣು ಕೋಳಿಗಳು 6 kg 8 kg ಬರುತ್ತೆ. ಲಾಭ ನೋಡ್ಬೇಕಾದ್ರೆ ಮೊಟ್ಟೆನೇ ಫಸ್ಟ್. ಯಾವ ಕೋಳಿ ಜಾಸ್ತಿ ಮೊಟ್ಟೆ ಕೊಡುತ್ತೆ ಅಂದ್ರೆ BV38 ಫಸ್ಟ್ ಕೊಡೋದು. 365 ದಿವಸಕ್ಕೆ 365 ಮೊಟ್ಟೆ ಕೊಟ್ಟೆ ಕೊಡುತ್ತೆ ನೋಡಿ. ಇದು ಸ್ವರ್ಣಧಾರ, ವೈಟು, ಬ್ಲ್ಯಾಕು, ಮಲ್ಟಿ ಕಲರ್ ಎಲ್ಲ ಬರುತ್ತಲ್ಲ, ಅದು ಸ್ವರ್ಣಧಾರ. ಹುಂಜ 4 kg ಬರುತ್ತೆ, 2.5 kg ಹೆಣ್ಮರಿ ಬರುತ್ತೆ. ಬೆಂಕಿ ಕೋಳಿ ಯಾರನ್ನ ಮನೆ ಹತ್ರ ಬಂದ್ರೆ ಅದು ಒಳ್ಳೆ ಸೌಂಡ್ ಮಾಡುತ್ತೆ. ನಾಟಿ ಕೋಳಿಗೆ ಜೊತೆಗೆ ಇದು ಚೆನ್ನಾಗಿ ಓಡ್ತಾ ಇದೆ. ಟಚ್ ಮಾಡಿದ್ರೆ ಸಾಕು, ಬೆಂಕಿ ಇದ್ದಂಗೆ ಓಡ್ತಾ ಇದೆ. ಅದಕ್ಕೆ ಹೆಸರು ಬೆಂಕಿ ಕೋಳಿ. ನಾಟಿ ಕೋಳಿಯಲ್ಲಿ ಸೊನಾಲಿ ಅಂತ. ಈ ಸೊನಾಲಿ ಬಂದು ವರ್ಷಕ್ಕೆ 200 ಮೊಟ್ಟೆ ಬರುತ್ತೆ. ಇದರಲ್ಲಿ ನೀವು ಮೈಸೂರು ನಾಟಿ ಇಂತ ಒಂದು ಚೂರು ಹೆಚ್ಚಿಗೆನೇ ಇದು ಫಾಸ್ಟು. ಈ ಕಲರ್ಸು ನಿಮ್ಗೆ ಯಾವ ಜಾತಿನಲ್ಲಿ ಈ ತರ ಸಿಕ್ಕಲ್ಲ ನೋಡಿ. ನೀವು ಮಳೆನಲ್ಲಿ ಬಿಡ್ಬೋದು, ಬಿಸಿಲಲ್ಲಿ ಬಿಡ್ಬೋದು, ಹೆಂಗ್ ಬೇಕಾದ್ರೂ ನಡೀತದೆ. ಇದರಲ್ಲಿ ಏನೇನು ಬಿಟ್ಟಿದ್ದೀನಿ ಅಂದ್ರೆ ಕಾವೇರಿನೂ ಗಿರಿರಾಜನೂ ಬಿಟ್ಟಿದ್ದೀನಿ. ಕಾವೇರಿಯಲ್ಲಿ ನಿಮ್ಗೆ 2-2.5 kg ಅಷ್ಟೇ ಹುಂಜ. ಹೆಣ್ಕೋಳಿ 2 kg. ಸರ್, ನಮ್ಮ ಹೆಸರು ಮಾದೇಶ್ ಅಂತೇಳಿ, ಮಾದೇಶ್ವರ ನಾಟಿ ಕೋಳಿ ಫಾರಂ ಅಂತ ಇವಾಗ ಒಂದು 8-10 ವರ್ಷವಾಗಿ ರನ್ ಮಾಡ್ತಾ ಇದ್ದೀವಿ. ನಾನು MA B.Ed ಮುಗಿಸಿದ್ದೀನಿ. ಆಮೇಲೆ ಯಾವುದ್ರಲ್ಲಿ ಹೋಗೋದು, ಯಾವ ಕಂಪ್ನಿಗೆ ಹೋದ್ರೂ ನಾವು ಒಬ್ಬರ ಹತ್ರ ಕೆಲಸ ಮಾಡಬೇಕು. ನಾವು ಸರಿ ಯಾವುದನ್ನು ಓನ್ ಬಿಸ್ನೆಸ್ ಮಾಡಿದ್ರೆ ಜಾಸ್ತಿ ದುಡ್ಡು ಬೇಕಾಯಿತು, ಅದಕ್ಕೂ ದುಡ್ಡಿಲ್ಲ. ಫಸ್ಟ್ ಒಂದು 100 ನಾಟಿ ಕೋಳಿಯಿಂದ ನಾನು ಸ್ಟಾರ್ಟ್ ಮಾಡಿದೆ. ಇನ್ನು ಕೋಳಿಗಳು ಜಾಸ್ತಿ ಮಾಡಿದ್ರೆ ನಮಗೂ ವರ್ಕೌಟ್ ಆಗುತ್ತೆ, ನಾವು ಒಂದು 10 ಜನಕ್ಕೆ ಕೆಲಸ ಕೊಡ್ಬೋದು ಅಂತ ಎಲ್ಲ ಕೋಳಿನೂ ನಾನು ಇವಾಗ ಮಾಡ್ತಾಯಿದ್ದೀನಿ. ಇನ್ನೊಂದು ಇದ್ರ ಜೊತೆಗೆ BV38, ಸ್ವರ್ಣಧಾರ, ಸೋನಾಲಿ, ಗಿರಿರಾಜ, ಟರ್ಕಿ ಕೋಳಿ, ಬೆಂಕಿ ಕೋಳಿ, ಕಡಕ್ನಾಥ್ ಎಲ್ಲ ಒಂದು 7-8 ಜಾತಿ. ಇದ್ರ ಕೂಡ ಮೈಸೂರು ನಾಟಿನೂ ಮಾಡ್ತಾ ಇದ್ದೀನಿ. ಎಲ್ಲ ಕಡೆನೂ ಇವಾಗ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ನಾನು ಕೊಡ್ತಾ ಇದ್ದೀನಿ. ಇವಾಗ ನೋಡಿ ನಮ್ಮ ಕೋಳಿಗಳು ನೋಡಿ ಎಷ್ಟು ಆಕ್ಟಿವ್ ಆಗಿದೆ. ಸರ್, ಇದು ಟರ್ಕಿ ಕೋಳಿ. ಇದು 110 ದಿನ ಆಗುತ್ತೆ, 3.5 ತಿಂಗಳು. ಇನ್ನೂ 2 ತಿಂಗಳು ಹೋಗ್ಬೇಕು ಇದು ಮೊಟ್ಟೆ ಕೊಡಬೇಕಾದ್ರೆ. ಇದು ಇನ್ನೂ ಬೆಳೀತದೆ. ಹುಂಜ ನೋಡಿದ್ರೆ 10 kg 12 kg ಆಗುತ್ತೆ ನೋಡಿ. ಇನ್ನೊಂದು ಹೆಣ್ಣು ಕೋಳಿಗಳು 6 kg 8 kg ಬರುತ್ತೆ. ಇದು 3 ಬಣ್ಣ ಬರುತ್ತೆ: ವೈಟು, ಡೈಮಂಡ್ ಬಣ್ಣ, ಬ್ಲ್ಯಾಕು, ಮಲ್ಟಿ ಕಲರು. ಒಂದು 4 ಥರ ಬರುತ್ತೆ ಇದರಲ್ಲಿ. ನೀವು ಎಷ್ಟು ಬೇಕಾಷ್ಟು ತಗೋಬೋದು. ಇದು ಜಾಸ್ತಿ ಇದು ಸ್ವಿಮ್ಮಿಂಗ್ ಫುಲ್ಲು, ರೆಸಾರ್ಟು, ಪಾರ್ಕು, ಕ್ಲಬ್ಬು ಈ ಥರ ಇರೋದ್ರಲ್ಲಿ ಓಪನಲ್ಲಿ ಬಿಟ್ಬಿಡ್ತಾರೆ ಇದನ್ನು, ಒಂಥರ ಶೋಕಿಗೆ. ಇದು ಮೊಟ್ಟೆಗೆ ಬಿಟ್ಟಿರೋ ತಾಯಿ ಕೋಳಿಗಳು ಇವು. ನಾವು ಕೊಡೋದು 1.5-2 ತಿಂಗಳ ಕೋಳಿನೇ ಕೊಡ್ತಾ ಇರೋದು. ಈ ಕೋಳಿ ಸೇಲ್ಸ್ಗೆ ಅಲ್ಲ, ಇದು ತಾಯಿ ಕೋಳಿ. ನಮ್ಮ ನವಿಲ್ ಹೆಂಗೆ ತೋಗೆ ಬಿಚ್ಚುತ್ತೋ ಆ ಥರ ತೋಗೆ ಬಿಚ್ಚುತ್ತೆ. ವೈಟ್ ಒಳ್ಳೆ ಬ್ಯೂಟಿ. ಇದು ಬಣ್ಣನೇ ಸಿಕ್ಕಲ್ಲ ವೈಟು. ಕ್ರಿಸ್ಮಸ್ ಬರುತ್ತಲ್ಲ, ಆ ಹಬ್ಬಕ್ಕೆ ಜಾಸ್ತಿ ತೊಗೊತಾರೆ. ಬಿರಿಯಾನಿ ಮಾಡೋದಂದ್ರೆ ಇದರಲ್ಲೇ ಮಾಡೋದು. ಒಳ್ಳೆ ಮರಿ ಮಟನ್ ಊಟ ಮಾಡೋದು ಹೆಂಗೆ ಇರ್ತದೋ ಆ ಥರ ಇರುತ್ತೆ. ಇದು ಒಳ್ಳೆ ಚೆನ್ನಾಗಿರುತ್ತೆ ನೋಡಿ. ಇದು ಯಾರಿಗೂ ಮಾರೋದು ಅಂತ ಕೇಳಿದ್ರೆ ದಾಬಾಗಳಿಗೆ, ಕ್ಲಬ್ಗಳಿಗೆ, ಆಮೇಲೆ ದೊಡ್ಡ ಹೋಟೆಲ್ಗೆ, 5 ಸ್ಟಾರ್ ಹೋಟ್ಲ್ ಗಂಟೆ ಅದು ತೊಗೊತಾರೆ. ಆರ್ಡ್ರ್ ಇದೆ. ಕೆಜಿಗೆ 50 ರೂಪಾಯಿ ಸಿಗುತ್ತೆ ಹೋಲ್ಸೇಲ್ ಆಗಿ ಕೊಟ್ಟರೆ. ಇಲ್ಲ ರೀಟೇಲ್ ಆಗಿ ಕೊಟ್ಟರೆ, ನಾನು ಸಣ್ಣ ಪುಟ್ಟ ದಾಬಾಗಳು ಇಟ್ಕೊತೀನಿ, ನಾನೇ 5 ಪೀಸ್ 10 ಪೀಸ್ ಕೊಡ್ತೀನಿ ಅಂದರೆ ಕೆಜಿಗೆ 100 ರೂಪಾಯಿ ಸಿಗುತ್ತೆ ನಿಮಗೆ. ಆವಾಗ ನಿಮ್ಗೆ ಹೆಂಗೆ ಲಾಭ ಬರುತ್ತೆ ಅಂತ ನೀವೇ ಇಟ್ಕೊಳ್ಳಿ, ಗೊತ್ತಾಗುತ್ತೆ. ತಗೊಂಡು ಒಂದು 50, 20ರಿಂದ 50, 100 ಜಾಸ್ತಿ ಮಾಡ್ತಾನೆ ಇರ್ಬೇಕು ನೀವು. ನೋಡಿ ಸರ್, ಇದರಲ್ಲಿ 800 ಕೋಳಿ ಐತೆ. 800 ಕೋಳಿ ಇದೇ ಥರ ನೀವು ಒಂದು ಸಣ್ಣ ಜಾಗದಲ್ಲಿ ಬಿಟ್ಕೊಂಡು ಒಳಗೊಂದು ಸ್ವಲ್ಪ ಫೀಡ್ ಹಾಕ್ಬಿಟ್ಟು ತಿಂದ್ಬಿಟ್ಟ ಮೇಲೆ ಹೊರಗಡೆ ಬಿಟ್ಟರೆ ಮೇಯ್ಕೊಂಬರ್ತದೆ. ಹುಳುಗಳು ಮೇಯ್ತವೆ, ಎಲ್ಲ ಗಿಡ ಗಿಟ್ಟು ಯಾವುದು ವೇಸ್ಟೇಜ್ ಇರ್ತದೋ ಒಂಥರ ಗ್ರೀನ್ ಮೆಸ್ ಥರ ಫುಲ್ ನೆಟ್ ಕಟ್ಬಿಟ್ರೆ ನೀವು ನೀಟಾಗಿ ಎಲ್ಲ ಮೇದ್ಕೊಂಬರ್ತದೆ. ಇದು ದೊಡ್ಡದಲ್ವಾ, ಇದು ಹುಳುಗಳೇ ತಿಂತದೆ ಸಾಕು. ನೀವೇನು ಇದು ಮೇಂಟೈನ್ ಮಾಡೋಂಗಿಲ್ಲ. ಇದು ಫುಡ್ ಖರ್ಚು ಜಾಸ್ತಿ ಬರಲ್ಲ ಸರ್ ಇದಕ್ಕೆ. ಯಾಕಂದರೆ ಹುಳುಗಳು ತಿನ್ನುತ್ತಲ್ಲ, ಆಚೆ ಕಡೆ ಬಿಟ್ಬಿಡ್ಬೇಕು. ಈವ್ನಿಂಗ್ ಟೈಮ್ ರಾತ್ರಿ ಮಲಗಕ್ಕೆ ಮಾತ್ರ ಒಳಗೆ ಬಿಡಬೇಕು. ಇದರಲ್ಲಿ ಇನ್ನೇನು ಮಾಡಬೇಕಾದ್ರೆ ಸ್ಟೆಪ್ ಮಾಡಿಬಿಟ್ರೆ ಅಲ್ಲಿ ನೋಡಿ ಮೇಲ್ಗಡೆ ಕೂತ್ಕೊಂಡಿದೆಯಲ್ಲ, ಇದೇ ಥರ ಸ್ಟೆಪ್ಪು 4-5 ಸ್ಟೆಪ್ ತಪ್ಪಿಬಿಟ್ರೆ ಹಂಗೆ ನಿಮಗೆ ಜಾಗ. ಇದರಲ್ಲಿ 800 ಅನ್ನೋದು ಇನ್ನೂ ಒಂದು 300 ಸೇರಿಸ್ಬಿಡ್ಬೋದು. ಅದೇ ಥರ ನೀವು ಅಲ್ಲಿ ಸಣ್ಣ ಪುಟ್ಟ ಜಾಗ ಇದೆ ಅಂತ ಇಟ್ಕೊಳ್ಳಿ, ಒಂದು 50 ಬಿಡೋ ಜಾಗದಲ್ಲಿ ಒಂದು 150 ಮರಿ ಬಿಡ್ಬೋದು. ಲಾಭ ನೋಡಬೇಕಾದ್ರೆ ಮೊಟ್ಟೆನೇ ಫಸ್ಟು. ಆ ಮೊಟ್ಟೆ ಫಸ್ಟ್ ಇಂಪಾರ್ಟೆಂಟ್. ಯಾವ ಕೋಳಿ ಜಾಸ್ತಿ ಮೊಟ್ಟೆ ಕೊಡುತ್ತೆ ಅಂದರೆ BV38 ಫಸ್ಟ್ ಕೊಡೋದು. ಯಾಕಂದರೆ ಪ್ರತಿಯೊಂದು ದಿವಸ ಒಂದೊಂದು ಕೋಳಿನೂ ಒಂದೊಂದು ಮೊಟ್ಟೆ ಕೊಟ್ಟೆ ಕೊಡುತ್ತೆ. 365 ದಿವಸಕ್ಕೆ 365 ಮೊಟ್ಟೆ ಕೊಟ್ಟೆ ಕೊಡುತ್ತೆ ನೋಡಿ. ಇದರಲ್ಲಿ 2 ಜಾತಿ ಇದೆ. ರೆಡ್ಡು, ಫುಲ್ ರೆಡ್ ಇರೋದು BV38. ಮಿಕ್ಕಿದು ಕಲರು ವೈಟ್ ಇದೆಯಲ್ಲ, ಅದು ಸ್ವರ್ಣಧಾರ. ಸೇಮ್ ಅದು 2 ಒಟ್ಟಿಗೆ ಬಿಟ್ಟಿದ್ದೀವಿ. ಇದೂ ಅಷ್ಟೇ. ಇನ್ನೊಂದು 10 ಡೇಸಲ್ಲಿ ಪಾರ್ಟಿಷನ್ ಮಾಡಿಬಿಡ್ತೀವಿ. ಇದು ಸಪ್ರೇಟು, ಅದು ಸಪ್ರೇಟು. ಕೋಳಿ ಥರನೇ ಇದು BV38. ಸೇಮ್ ಅದಕ್ಕೆ ಹೆಂಗೆ ಫುಡ್ ಹಾಕ್ತೀವೋ ಅದೇ ಥರ ಹಾಕಿ ಮೇಯಿಸ್ಬೇಕು. ಇನ್ನೊಂದು 3.5-4 ತಿಂಗಳು ಇದೇ ಥರ ಮೇಯಿಸಿದ್ರೆ ಆಮೇಲೆ ಮೊಟ್ಟೆ ಕೊಡ್ತದಲ್ಲ, ಆ ಟೈಮಲ್ಲಿ ನೀವು ಗೇಜಲ್ಲಿ ಹಾಕಿ ಸಾಕಿದ್ರೆ ಸಾಕು. ಅಷ್ಟು ಗಂಟ ನೀವು ಎಲ್ಲ ಕೋಳಿ ಥರನೇ ಓಪನಲ್ಲಿ ಬಿಟ್ಟು ಹಾಗೆ ಸಾಕ್ಬೋದು. 20 ಗಂಟೆ ಮೊಟ್ಟೆ ದುಡ್ಡು ಆಗುತ್ತೆ,
ಇದು ಅದು ಮೊಟ್ಟೆ ನಿಂತ ಮೇಲೆ ನಿಮಗೆ ಮಾಂಸ ದುಡ್ಡಾಗುತ್ತೆ. BV380 ಮಾಮೂಲಿ ಮೊಟ್ಟೆಗಿಂತ ಇದು ಏನಂದರೆ ಒಳ್ಳೆ ಕಲರ್ ಬ್ರೌನ್ ಆಗಿ ಬರುತ್ತೆ. ಬ್ರೌನ್ ಕಲರ್ ಫುಲ್ ಡಾರ್ಕ್ನೆಸ್ ಇರುತ್ತೆ. ಸೈಜೂ ಅಷ್ಟೇ ಚೆನ್ನಾಗಿ ದಪ್ಪ ಬರುತ್ತೆ. ನಿಮಗೆ ಅಂಗಡಿನಲ್ಲಿ ವೈಟ್ ಮೊಟ್ಟೆ ಸಿಗುತ್ತಲ್ಲ ನಿಮಗೆ, ಅದರಿಂದ ಇನ್ನೊಂದು ಸ್ವಲ್ಪ ದಪ್ಪ ಜಾಸ್ತಿನೇ ಬರುತ್ತಂತೂ, ಚಿಕ್ಕದು ಬರಲ್ಲ ಇದರಲ್ಲಿ. ಹುಂಜ ಏನು ಬೇಕಂಗಿಲ್ಲಣ್ಣ ಇದಕ್ಕೆ, ಬೇರೆ ಹೆಣ್ಕೋಳಿ ಇದ್ರೆ ಸಾಕು. ಬೇರೆ ಹೆಣ್ಕೋಳಿನೇ ಮೊಟ್ಟೆ ಕೊಡೋದು. ನೋಡಿ ಇದು ಸ್ವರ್ಣದಾರ, ವೈಟು ಬ್ಲ್ಯಾಕು ಮಲ್ಟಿ ಕಲರ್ ಎಲ್ಲ ಬರುತ್ತಲ್ಲ ಅದು ಸ್ವರ್ಣದಾರ. ಸೇಮ್ ಒಂದೇ ಏಜಿಗೆ ಒಂದೇ ದಿವಸದಲ್ಲಿ ಬಂದಿರೋದಕ್ಕೆ ಇದರಲ್ಲೇ ಬಿಟ್ಟಿರೋದು. ಸ್ವರ್ಣದಾರ 3.5-4 kg ಬರುತ್ತೆ. ನಮ್ಗೆ ಗಿರಿರಾಜ ಹೆಂಗೆ ಪರ್ಪಸ ಅದೇ ಥರ, ಸೇಮ್ ಗಿರಿರಾಜ ಜಾತಿ ಹೆಂಗನೋ ಅದೇ ಥರ ಟೇಸ್ಟು. ನೀವು ಒಂದು ಸತಿ ತೊಗೊಂಡ್ರೆ ಇನ್ನೊಂದು ಸತಿ ನೀವೇ ನಮ್ಮನ್ನು ಹುಡುಕೊಂಬರ್ತೀರಾ. ಒಂದೇ ವಿಡಿಯೋದಲ್ಲಿ ನಿಮಗೆ ಅಷ್ಟೊಂದು ಜಾತಿನೂ ತೋರಿಸಿದ್ದೀನಿ ಸರ್. ಇದು ಅಸಿಲ್ ಬ್ರ್ಯಾಂಡು, 2.5 ತಿಂಗಳಾಗುತ್ತೆ. ಕಾಲು ನೋಡಿ ಲೆಂತ್ ಬರುತ್ತೆ, ಬಾಳ ನೋಡಿ ಉದ್ದ ಬರುತ್ತೆ. ಇದು ಇನ್ನೂ ಎಳೆದಿದು, ಇನ್ನೂ ದಪ್ಪ ಆಗುತ್ತೆ. ಹುಂಜ 4 kg ಬರುತ್ತೆ, 2.5 kg ಹೆಣ್ಮರಿ ಬರುತ್ತೆ, ಏಟೆ ಬರುತ್ತೆ. ಲೆಂತ್ ಬರೋದು ಹುಂಜ ನೋಡಿ. ಇದರಲ್ಲಿ ಜಾತಿ ನೋವು ಇದೆ ನೋಡಿ, ಜಾತಿ ನೋವು. ಇದರಲ್ಲಿ ಫಿಲ್ಟ್ರ್ ಮಾಡಿಬಿಡ್ತೀವಿ ನಾವು. ಇವಾಗ ನೀವು ನೋಡ್ತಿದ್ದೀರಲ್ಲ, ಇದರಲ್ಲಿ ಸಣ್ಣ ಪುಟ್ಟ ಇರೋದು ಒಂದು ಕಡೆ ಮಾಡಿಬಿಡ್ತೀವಿ, ನೀಟಾಗಿರೋದು ಒಂದು ಕಡೆ ಮಾಡ್ತಾಯಿದ್ದೀವಿ. ಒಂದೇ ಕಡೆ ನೋಡಿ ಎಷ್ಟು ನೀಟಾಗಿದೆ ಅಂತ. ಇದರಲ್ಲಿ 1000 ಕೋಳಿ ಇದೆ. ನೀವು ಒಳ್ಳೆ ಜಾಗ ಇದ್ದರೆ ಬೇಗ ನಮಗೆ ದುಡ್ಡು ಆಗಬೇಕಂದ್ರೆ ಅಸಿಲ್ ಬಿಡಿಸ್ಕೊಬೋದು. ಯಾಕೆ ಗೊತ್ತಾ, 4 kg ಬರುತ್ತಲ್ಲ ಹುಂಜ, 2.5 ಹೆಣ್ಕೋಳಿ ಬರುತ್ತೆ. ಕತ್ತು ನೋಡಿ ಎಷ್ಟು ಉದ್ದ ಕಾಣುತ್ತೆ ನೋಡಿ, ಜುಟ್ಟು ನೋಡಿ ಹೆಂಗಿರ್ತದಂತ, ನೋಡಿ ಬಾಳ ನೋಡಿ, ಕಾಲು ಅರ್ಶಿನ ಕಾಲನೇ ಬರೋದು ಇದರಲ್ಲಿ. ಕಡಕ್ನಾಥ್, ಪ್ಯೂರ್ ಕಡಕ್ನಾಥ್ ಇದು. ಬ್ಲ್ಯಾಕು ಕಬ್ಬಿಣಾಂಶ ಜಾಸ್ತಿ ಇದರಲ್ಲಿ. ಇನ್ನೊಂದು ಅದು ಬೆಂಕಿ ಕೋಳಿ. ಯಾರನ್ನ ಮನೆ ಹತ್ರ ಬಂದರೆ ಅದು ಒಳ್ಳೆ ಸೌಂಡ್ ಮಾಡುತ್ತೆ. ಕಳ್ಳರು ಯಾರನ್ನ ರಾತ್ರಿ ಟೈಮಲ್ಲಿ ಬಂದರೆ ಆ ಸೌಂಡ್ ಮಾಡಿದ್ರೆ ನಾವೇ ಎದ್ದೇಳ್ಬೋದು, ಅಷ್ಟೊಂದು ನೀಟಾಗಿದೆ ನೋಡಿ. ಫುಲ್ ಚೂಟಿ ಇವು, ಹಿಂಗೆ ಕೈ ಹಾಕಿದ್ರೆ ಸರಿ ಅಷ್ಟೇ. ಸುಮ್ಮನೆ ಟಚ್ ಮಾಡಿದ್ರೆ ನೋಡಿ ಎಷ್ಟು ಹೋಗುತ್ತೆ ಅಂತ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಾಟಿ ಕೋಳಿಗೆ ಜೊತೆಗೆ ಇದು ಚೆನ್ನಾಗಿ ಓಡ್ತಾ ಇದೆ. ಯಾವಾಗ ಬೇಕಾದ್ರೂ ಹೇಳಿ, 100 ಕೋಳಿ ಮೇಲೆ ನಾವು ಡೆಲಿವರಿ ಕೊಡ್ತಾ ಇದ್ದೀವಿ, ಎಲ್ಲ ಕಡೆ ಕೊಡ್ತಾ ಇದ್ದೀವಿ ಸರ್. ಸ್ಟ್ರೈಟ್ ನಾವೇ ನಮ್ಮ ಫಾರ್ಮಿಂದ ನಿಮಗೆ ಮನೆ ಹತ್ರ ಎತ್ಕೊಂಡ್ಬಂದು ಹೋಮ್ ಡೆಲಿವರಿ ನಿಮ್ಮ ಹತ್ರ ಕೊಡೋದು. ಒಂದು ಸತಿ ನೀವು ತೊಗೊಂಡ್ರೆ ಮತ್ತೆ ನಮ್ಮನ್ನ ಬಿಡೋಲ್ಲ. 1.5 ತಿಂಗಳ ಮರಿ ಎಷ್ಟು ಫಾಸ್ಟ್ ಇದೆ ನೋಡಿ, ಇದನ್ನು ನೋಡಿದ್ರೆ ಗೊತ್ತಾಗ್ಬೋದು. ಯಾವುದನ್ನ ಈ ಸೌಂಡ್ಗೆ ಹಾವು ಬರಲ್ಲ ನೋಡಿ. ಇದು 2.5 kg ಬರುತ್ತೆ. ಹುಂಜ ಏಟೆ ಮೊಟ್ಟೆಗಳನ್ನೂ ಜಾಸ್ತಿ ಕೊಡ್ತಾವೆ. ಒಂದು ಸತಿ ಇದು ಮನೆಗೆ ನೀವು ನಾಟಿ ಕೋಳಿಗಿಂತ ಟೇಸ್ಟ್ ಇರುತ್ತೆ ನೋಡಿ. ಇದು ಸ್ಕಿನ್ ನೋಡಿದ್ರೆ ಗೊತ್ತಾಗ್ಬೋದು ನಿಮಗೆ. ಒಂದು ವಾಚ್ಮ್ಯಾನ್ ಇರೋದು, ಒಂದು ಬೆಂಕಿ ಕೋಳಿ ಇರೋದು ಸಮ. ಈ ಮನೆ ಹತ್ರ ಒಂದು ಬಂಗ್ಲಾ ಹತ್ರ, ಯಾವುದೋ ಒಂದು ಮನೆ ಹತ್ರ ಒಂದು 2, 3, 4 ಇದ್ರೂ ಸಾಕು, ಅಷ್ಟು ನೀಟಾಗಿರ್ತದೆ. ಒಬ್ಬರು ಬಂದರೂ ಸೌಂಡ್ ಮಾಡುತ್ತೆ. ಮೊಟ್ಟೆನೂ ಜಾಸ್ತಿ ಕೊಡುತ್ತೆ, ನಿಮಗೆ ಮಾಂಸಕ್ಕೂ ಆಗಿಬಿಡುತ್ತೆ. ಮೊಟ್ಟೆನೂ ನಾಟಿ ಕೋಳಿಗಿಂತ ಟೇಸ್ಟ್ ಇದೆ. ಮಾಂಸನೂ 2.5 kg ಬರ್ತಾ ಇದೆ. ನೀವು ಜಾಸ್ತಿ ಒಂದು 50-100 ಜಾಗ ಇದ್ದರೆ ಬಿಟ್ಬಿಟ್ರೆ ಸಖತ್ತಾಗಿರುತ್ತೆ. ಈ ಸೌಂಡು ನೋಡೋಕೆ ಒಂಥರ ಮೈಂಡ್ ಟೆನ್ಷನ್ ಇರೋಲ್ಲ, ನೀಟಾಗಿರ್ತದೆ. ಗಾರ್ಡನ್ಗೆ ಬಿಡ್ಬೋದು, ನಾವು ಮಾರಾಗಿಂದ್ರೆ ಮಾರ್ಬಿಟ್ಟು ಮತ್ತೆ ತಗೋಬೋದು. ಇದನ್ನೇ ಇಟ್ಕೊಳ್ಳೋಂಗೇನಿಲ್ಲ. ನೀವು ಯಾವಾಗ ಬೇಕು. ಇದರಲ್ಲಿ 3 ಕಲರ್ ಬರುತ್ತೆ ಸರ್. ಸಿಮೆಂಟ್ ಕಲರ್ ಬರುತ್ತೆ, ಡಾಟ್ ಡೈಮಂಡ್ ಕಲರ್ ಬರುತ್ತೆ, ಪ್ಯೂರ್ ವೈಟು ಬರುತ್ತೆ, ರ್ಯಾರು. ಈ 3 ಕಲರ್ ಬರುತ್ತೆ. ಈ 3ರಲ್ಲಿ ನಿಮ್ಗೆ ಯಾವ್ದಾದ್ರು ಬೇಕು, ಬೇರೆ ಎನ್ನುವೇ ಬೇಕನ್ನೋ ಹೆಣ್ಣು ಕೊಡ್ತೀವಿ, ಇಲ್ಲ ಹುಂಜ ಕೊಡಿ ಅಂದರೆ ಹುಂಜ ಕೊಟ್ಬಿಡ್ತೀವಿ. ನಿಮ್ಗೆ ಯಾವುದು ನೀವು ಆರ್ಡ್ರ್ ಮಾಡಿರ್ತೀರೋ ಅದನ್ನೇ ತಗೊಂಬಂದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೊಡ್ತೀವಿ ಸರ್. ಕಡಕ್ನಾಥ್ ಕೋಳಿ ಇಲ್ಲಿ ನೋಡಿ, ಬ್ಲ್ಯಾಕ್ ಚಿಕನ್ನು, ಮೊಟ್ಟೆನೂ ಕಪ್ಪದೇ ಇರ್ತದೆ, ಕೊಲೆಸ್ಟ್ರಾಲ್ ಕಮ್ಮಿ ಇದೆ ಇದರಲ್ಲಿ. ಶುಗರ್ ಇರೋರು ತೊಗೋಬೋದು. ಸ್ವಲ್ಪ ಅದು ನಾಟಿ ಕೋಳಿ 2 ಪೀಸ್ ತಿಂತಾರೆ ಅಂದರೆ ಇದು 4 ಪೀಸ್ ತಿನ್ಬೋದು. ಇದು ಎಫೆಕ್ಟ್ ಏನಿಲ್ಲ. ಮೊಟ್ಟೆನೂ ಮಕ್ಕಳಿಗೆ ಒಳ್ಳೇದು, ಬಾಣ್ತಿ ಹೆಂಗಸರಿಗೆ ಕೊಡ್ಬೋದು. ಟಚ್ ಮಾಡಿದ್ರೆ ಸಾಕು, ಬೆಂಕಿ ಇದ್ದಂಗೆ ಓಡ್ತಾ ಇದೆ. ಅದಕ್ಕೆ ಹೆಸರು ಬೆಂಕಿ ಕೋಳಿ ಅಂತ. ಇದು ನೀವು ನಾಟಿ ಕೋಳಿ ಸಾಕದಂಗೆ ಸಾಕಬೇಕು. ಇದಕ್ಕೇನು ಸ್ಪೆಷಲ್ ಏನಿಲ್ಲ. ಅದಕ್ಕೆ ಹೆಂಗೆ ಭತ್ತ, ರಾಗಿ, ಜೋಳದ ನುಚ್ಚು, ಅಕ್ಕಿ ನುಚ್ಚು ಎಲ್ಲ ಕೊಡ್ತೀರಾ ಅದೇ ಥರ ಕೊಡಿ. ಮಾಮೂಲಿ ಓಪನ್ ಸೈಡು ಮೇಯಿಸ್ಬೋದು, ಕೂಡಾಕ್ಬೋದು. ಇಲ್ಲ ಹಗಲಿನದಲ್ಲಿ ಓಪನಲ್ಲಿ ಬಿಟ್ಬಿಟ್ಟು ರಾತ್ರಿ ಟೈಮಲ್ಲಿ ಕೂಡಾಕೊಬೋದು. ಕಡಕ್ನಾಥ್ 1.5, ಹುಂಜ 1.25, 2 ಗಂಟೆ ಬರುತ್ತೆ ಸರ್. ಇದು ನಾಟಿ ಕೋಳಿಯಲ್ಲಿ ಹೊಸ ಬಿಡುದು. ನಾಟಿ ಕೋಳಿಯಲ್ಲಿ ಸೊನಾಳಿ ಅಂತ. ಈ ಸೊನಾಳಿ ಬಂದು ವರ್ಷಕ್ಕೆ 200 ಮೊಟ್ಟೆ ಬರುತ್ತೆ. ಇದರಲ್ಲಿ ನೀವು ಮೈಸೂರು ನಾಟಿಗಿಂತ ಒಂದು ಚೂರು ಹೆಚ್ಚಿಗೆನೇ ಇದು ಫಾಸ್ಟು. ಇಲ್ಲಿ ನೋಡಿ ಅಷ್ಟೇ, ಅಷ್ಟು ಫಾಸ್ಟ್ ಆರುತ್ತೆ. 1.25-2 kg ಬರುತ್ತೆ ಹುಂಜ. 1,400, 1,600 ಹೆಣ್ಮರಿ. ತಾಯಿ ಸ್ಥಳ ಬಂದು ಮಧ್ಯಪ್ರದೇಶದಿಂದನೇ ಬಂದಿರೋದು. ಇವಾಗ 1-2 ವರ್ಷವಾಗಿ ಇದೆ ಮೂವ್ಮೆಂಟ್ ಜಾಸ್ತಿ. ಎಲ್ಲ ಕಡೆನೇ ಇದು ತಿಂಗಳಿಗೆ 1,500-2,000 ಕೋಳಿ ನಾವು ಕರ್ನಾಟಕ ಮಾತ್ರ ಹೋಗ್ತಾ ಇದೆ. ಬೆಂಗಳೂರು ಸುತ್ತಮುತ್ತ ಎಲ್ಲರೂ ಇಷ್ಟಪಡೋದು ಇದನ್ನೇ. ಲಾಸ್ಟ್ ಟೈಮ್ ನಾವು ಬಂಗಾರಪೇಟೆ ಹತ್ರ ಒಬ್ಬರೇ 1000 ಕೋಳಿ ತೊಗೊಂಡ್ರು. ಅವರು ಇಷ್ಟಪಟ್ಟು ಮತ್ತೆ ನನಗೆ ಇದನ್ನೇ ಕೊಡಿ ಅಂತ ಅವ್ರೆ. ಯಾಕಂದ್ರೆ ನನಗೆ ನಾಟಿ ಕೋಳಿನೇ ಬೇಡ, ಸೊನಾಳಿನೇ ಕೊಡಿ. ಯಾಕಂದರೆ ಇದು ಮಾರ್ಟಾಲಿಟಿ ಬರಲ್ಲ, ಕೊಡೋ ಮೊಟ್ಟೆಗಳು ಹಂಗೆ ಬಂದು ಶಕ್ತಿ ಇರ್ತದೆ. ಅದು ಹೆಂಗೆ ಗ್ರೋತ್ನೆಸ್ ಬಂದು ಜಾಸ್ತಿ ಇರುತ್ತೆ, ತೂಕನೂ ಜಾಸ್ತಿ ಇರುತ್ತೆ, ಮೊಟ್ಟೆನೂ ಚೆನ್ನಾಗಿರುತ್ತೆ.
ಎಲ್ಲ ಥರನೂ ಇರ್ತದೆ ನೋಡಿ. ಹುಂಜ ಬೇಕಾದ್ರೆ ಹುಂಜನೂ ಕೊಡ್ತೀವಿ, ಏಟೆ ಬೇಕಾದ್ರೆ ಬೇರೆ ಏಟೆನೇ ಕೊಡ್ತೀವಿ. ಕಲರ್ಸ್ ನೋಡಿ, ನಿಮಗೆ ಕಲರ್ಸ್ ಪಕ್ಕಾವಾಗಿರುತ್ತೆ. ಈ ಕಲರ್ಸು ನಿಮ್ಗೆ ಯಾವ ಜಾತಿನಲ್ಲಿ ಈ ಥರ ಸಿಕ್ಕಲ್ಲ ನೋಡಿ. ಪಾರಿವಾಳ ಟೈಪ್ ನೋಡಿ, ಈ ಕಲರ್ ಸೇಮ್ ಎಲ್ಲ ಒಂದೇ ಯೂನಿಫಾರ್ಮ್ ಇದ್ದಂಗೆ ಇರ್ತದೆ. ಇದು ಕೋಳಿನೂ ಅಷ್ಟೇ ನೋಡಿ, ಹುಂಜ ಜಾಸ್ತಿ ಇದೆ. ಇದರಲ್ಲಿ 2000 ಇದೆ ಸರ್. ಇದರಲ್ಲಿ 2000 ಕೋಳಿ ಇದೆ. ಇದು ನಾಳೆದ್ದು ತೆಗಿಸ್ತಾ ಇದ್ದೀವಿ. ಮತ್ತು ಈ ಥರ ಒಳಗೆ ಬಿಟ್ಬಿಟ್ಟು ಇಲ್ಲ ಇಲ್ಲಿ ಬಿಡಂಗಿದ್ರೆ ಓಪನ್ ಕಡೆ ಬಿಡ್ಬೋದು, ಅಷ್ಟರಲ್ಲಿ ನಿಲ್ಲಲ್ಲ. 100 ಮೇಲೇ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಬೇಕು. ಲೊಕೇಶನ್ ಕಳಿಸಿದ್ರೆ ಸಾಕು, ಅಲ್ಲೇ ನಿಮಗೆ ಡೆಲಿವರಿ. ನಾವು ಮಾಡೋದು ಈ ಡೇ ಓಲ್ಡ್ ಯಾವುದು ಕೊಡೋಕ್ಕಾಗಲ್ಲ, ಯಾಕಂದರೆ ಅವರು ಮೇಂಟೈನ್ ಮಾಡಲ್ಲ ಸರ್. ಮೇಂಟೈನ್ ಮಾಡಿದ್ರೆ ಬ್ರೂಡಿಂಗ್ ಮಾಡಬೇಕು, ಪಕ್ಕ ಪರಿಸ್ಥಿತಿ ಹಂಗೆ ಮಾಡಬೇಕು. ಇದಾಗಿದ್ದರೆ ಹಂಗೆ ತಗೊಂಡು ಒಂದು 100 ಕೋಳಿ ಅದನ್ನು ಲೇಡೀಸ್ಗಳು ಮನೆ ಹತ್ರ ಸಾಕ್ಬೋದು. ಪಾರ್ಟ್ ಟೈಮ್ ಜಾಬ್ ಥರ ಓದಿರೋ ಹುಡುಗರು ಮಾಡ್ಬೋದು. ಹೆಂಗೆ ಬೇಕಾದ್ರೂ ಹಂಗೆ ಬೆಳ್ಕೊಂತದೆ. ಇದರಲ್ಲಿ ಒಂದು ಕೋಳಿನೂ ಮಾರ್ಟಾಲಿಟಿ ಬರೋಲ್ಲ, ಅಷ್ಟು ನೀಟಾಗಿರ್ತದೆ. ಅದಕ್ಕೆ 1 ತಿಂಗಳು ಡೆಲಿವರಿ ಕೊಡ್ತೀವಿ, 1.5 ತಿಂಗಳು, 2 ತಿಂಗಳು ಅಷ್ಟೇ. ಮೊಟ್ಟೆ ಜಾಸ್ತಿ ಕೊಡುವಾಗ ಮೊಟ್ಟೆ ತೊಗೊಂಡು ಮೊಟ್ಟೆ ಮಾರಿಬಿಟ್ಟು ಮತ್ತೆ ಮಾಂಸಕ್ಕೆ ಕೋಳಿನ ಮಾರಿಬಿಟ್ಟು ಅದರಲ್ಲೇ ಸೈಲೆಂಟ್ ಆಗಿಬಿಟ್ಟು ಮತ್ತೆ 2ನೇ ಸಲ ಇನ್ನೊಂದು ಬ್ಯಾಚ್ ಹಾಕ್ಸ್ಕೊಬೇಕು. ಇವರು ನೋಡಿ ಅದೇ ಥರನೇ, ಇವಾಗ ಫಸ್ಟ್ ಬ್ಯಾಚ್ ಹೋಯ್ತಾ, ಇವಾಗ ಕಳಿಸ್ಬಿಟ್ಟು ನೆಕ್ಸ್ಟ್ ಇದರಲ್ಲಿ ಸೊನಾಲಿ ಬಿಟ್ಕೊಂತಾರೆ. ಒಂದು 10 ದಿವಸ ಫ್ರೀ. ಆಮೇಲೆ ಎಲ್ಲ ಕ್ಲೀನಾಗಿ ಗೂಡಿಸ್ಬಿಟ್ಟು ಔಷಧಿ ಒರೆಸ್ಬಿಟ್ಟು ಮತ್ತೆ ಸೊನಾಲಿನ ಬಿಟ್ಕೊಂತಾರೆ, ಇಲ್ಲ ಕಡಕ್ನಾಥ್ ಬಿಟ್ಕೊಂತಾರೆ. ಆ ಥರ ಒಂದು ಸತಿ ತೆಗೆಸ್ಬಿಟ್ರೆ ಮಿಕ್ಕಿದ್ರು ಅದೇ ಥರ ನೀವು ಮಾಡಿ. ಒಂದು 4 ತಿಂಗಳು ಸರ್, 4 ತಿಂಗಳು ಈ ಬೀಡ್ ತೆಗೆದುಬಿಟ್ಟು ಇದು ಇಷ್ಟ ಇದ್ರೆ ಈ ಬೀಡನ್ನೇ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇರೆ ಬೀಡ್ ಹಾಕ್ಕೊಳ್ಳಿ ಸರ್. ಇದು ಬಾತ್ಕೋಳಿ ವೈಟ್ ಅಂಶ ಅಂತ ಹೇಳಿ ಕೋಳಿ ಥರ ಇದು ಜಾಸ್ತಿ ನಾವೇನು ಫುಡ್ ಖರ್ಚು ಮಾಡೋಂಗಿಲ್ಲ. ಇದು ಯಾವುದನ್ನ ಹಾಕಿ ತಿಂತದೆ, ಹುಲ್ಗಳು ಮೇಯ್ಕೊಂಬರ್ತದೆ. ಇನ್ನೊಂದು ಡಿಸೀಸ್ ಇದಕ್ಕೆ ಬೇಗ ಅಟ್ಯಾಕ್ ಆಗಲ್ಲ. ನೀವು ಮಳೆಯಲ್ಲಿ ಬಿಡ್ಬೋದು, ಬಿಸಿಲಲ್ಲಿ ಬಿಡ್ಬೋದು, ಹೆಂಗೆ ಬೇಕಾದ್ರೂ ನಡೀತದೆ. ಕೋಳಿ ಅಂದರೆ ಕೋಳಿ ನಿಧಾನ ನೋಡ್ಕೊಬೇಕು. ಇದು ಕೋಳಿಗಿಂತ ನೀವು ಹೆಂಗಾನ ಇರಲಿ ಹೊರಗಡೆ ಹಾಕ್ಬಿಟ್ಟು ಹೋದ್ರೂ ನಡೀತದೆ, ಅದೇ ಮೇದ್ಕೊಂಡಿರ್ತದೆ. ಹುಳ ಉಪ್ಟ ಹುಳ್ಳುಗಳು ಅವು ಇವು ಹಿಡ್ಕೊಂಡು ತಿಂತದೆ. ಜಾಸ್ತಿ ನೀರು ಒಂದು ಸ್ವಲ್ಪ ನೀರು ಕುಡಿಯೋಕ್ಕಿದ್ರೆ ಸಾಕು. ಇದೇನು ಕಟ್ಟೆ ಕಟ್ಟಿ ನೀರಲ್ಲಿ ಬಿಡಬೇಕು ಅನ್ನೋದು ಏನಿಲ್ಲ. ನಮ್ಮ ಕೋಳಿ ಥರನೇ ಬಿಡ್ಬೋದು, ಕೋಳಿ ಜೊತೆಗೆ ಇರ್ಬೋದು, ಇಲ್ಲ ಸಪ್ರೇಟಾಗಿ ಬಿಡ್ಬೋದು. ಇದು ನಮ್ಮ ಕೋಳಿ ಕೊಟ್ಟಂಗೆ ಮೊಟ್ಟೆ ಕೊಡ್ತವೆ, ಮಕ್ಳುಗಳಿಗೂ ಒಳ್ಳೆಯದು. ಇದು ಬಾತ್ಕೋಳಿ ಮಾಂಸನೂ ಒಳ್ಳೆಯದು. ಕೆಲವು ಜನಕ್ಕೆ ಇದು ಗೊತ್ತಾಗಲ್ಲ, ಇದು ಒಂಥರ ಅಸಹ್ಯ ಅಂತ ನೆನೆಸ್ತಾರೆ. ಆ ಥರ ತಿಳ್ಕೊಳ್ಳಬೇಡಿ, ಇದು ಒಳ್ಳೆ ಚೆನ್ನಾಗಿರುತ್ತೆ. ಇದು ಇಲ್ಲಿ ನೋಡಿ, ನೋಡೋಕ್ಕೂ ಬ್ಯೂಟಿ ಇರ್ತದೆ. ಇದು ಯಾವ ಡಿಸೀಸು ಬರಲ್ಲ. ಇದಕ್ಕೆ ಹೆಂಗಣ ಇರ್ತದೆ, ಮಳೆನಲ್ಲಿ ಮಳೆ ಹೊಡಿತಾನೆ ಇರಲಿ, ಇದನ್ನು ಕೂಡ ಹಾಕ್ಬೇಕು ಅನ್ನೋದೇನಿಲ್ಲ. ಇವು ಹಂಗೆ ಹೊರಗಡೆ ಬಿಡ್ಬೋದು, ಅಷ್ಟು ನೀಟಾಗಿರುತ್ತೆ. ಇದು ಅಷ್ಟೇ 3.5-4 ತಿಂಗಳಿಗೆ ಮೊಟ್ಟೆಗೆ ಸ್ಟಾರ್ಟ್ ಆಗುತ್ತೆ. ನಾಟಿ ಬಾತ್ ಬರುತ್ತೆ, ಅದು ಬೇರೆ. ಅದು ಮೊಟ್ಟೆಗೆ ಬರೋದು ಸ್ವಲ್ಪ ನಿಧಾನ, ಲೇಟು. ಇದು ಅದಕ್ಕಿಂತ ಬೇಗ ಬಂದುಬಿಡುತ್ತೆ. ಒಂದು ಲ್ಯಾಂಡಲ್ಲಿ ವೇಸ್ಟ್ ಹುಲ್ಗಳು ಅವು ಇವು ಇರ್ತದಂದು ಇಟ್ಕೊಳ್ಳಿ, ಅದು ಓಪನ್ ಮಾಡಿಬಿಟ್ರೆ ಅದು ತಿಂದ್ಕೊಂಬರ್ತದಲ್ಲ, ಮತ್ತೆ ಬಂದ್ರೂ ಅದೇ ಅದಕ್ಕೆ ಊಟ ಆಗುತ್ತೆ. ನೀವು ಸಪ್ರೇಟಾಗಿ ಊಟ ಹಾಕಂಗಿಲ್ಲ. ಅದಕ್ಕಾದರೆ ಭತ್ತ, ರಾಗಿ, ಜೋಳ ಎಲ್ಲ ಹುಡುಕ್ಬೇಕು. ಇದು ಆ ಥರ ಇಲ್ಲ. ಇದು ಯಾವ ಸಿಕ್ಕುತ್ತೋ ಅದು ತೊಗೊಂಡು ತಿನ್ಕೊಳುತ್ತೆ, ಅದು ಹಂಗೆ ಅದ್ರ ಜೀವ ಅದೇ ನೋಡ್ಕೊಳುತ್ತೆ. ಇದನ್ನು ನೀವು ನೋಡ್ಬೇಕನ್ನೋದೇನಿಲ್ಲ. ಆ ಫಾರ್ಮಿಂದ ನಮ್ಮ ಫಾರ್ಮು ಇದು ಒಂದು 20 ಕಿಲೋಮೀಟ್ರ್ ದೂರ. ಇದರಲ್ಲಿ ಏನೇನು ಬಿಟ್ಟಿದ್ದೀನಿ ಅಂದರೆ ಕಾವೇರಿನೂ ಗಿರಿರಾಜನೂ ಬಿಟ್ಟಿದ್ದೀನಿ. ಜಾಗ ಇಲ್ಲ ಅಂತ ಇದ್ರ ಜೊತೆಗೆ ಟರ್ಕಿ ಕೋಳಿ ಚಿಕ್ಕದು ಬಿಟ್ಟಿದ್ದೀನಿ. ಇವಾಗ ಕಾವೇರಿನೂ ಗಿರಿರಾಜನೂ ಹೇಳ್ಬಿಡ್ತೀನಿ. ಗಿರಿರಾಜ ಹೆಂಗೆ ಅಂದರೆ ಹುಂಜ 4-5 kg ತನಕ ಬೆಳೀತವೆ. ಹೆಣ್ಮರಿಗಳು 2.5-3 kg. ಇದು ಕಾವೇರಿ ಬಂದು 250 eggs ಬರುತ್ತೆ. ಇದೇನೆಂದರೆ ಕಾವೇರಿ ಬಂದು ನಮ್ಮ ನಾಟಿ ಇದ್ದಂಗೆ. ಕಾವೇರಿಯಲ್ಲಿ ನಿಮಗೆ 2-2.5 kg ಅಷ್ಟೇ ಹುಂಜ. ಹೆಣ್ಕೋಳಿ 2 kg, 1.25-2. ಅದರಲ್ಲಿ ನೋಡಿದ್ರೆ ಅದಕ್ಕೋಸ್ಕರ ಸೇಮ್ ಏಜ್, ಒಂದೇ ಏಜ್ನೇ, ಅದಕ್ಕೆ ಜಾಗ ಒಂದರಲ್ಲೇ ಬಿಟ್ಟಿರೋದು. ಇದನ್ನು ನಾವು ಇನ್ನೂ ಒಂದು ಇವಾಗ 40 days ಆಗುತ್ತೆ. ಇದಕ್ಕೆ ಇನ್ನೂ 5 daysಲ್ಲಿ ನಾನು ಡಿವೈಡ್ ಮಾಡಿಬಿಡ್ತೀನಿ. ಕಾವೇರಿ ಒಂದು ಕಡೆ, ಗಿರಿರಾಜ ಒಂದು ಕಡೆ. ಅದು ಹೊರಗಡೆ ಮಾರ್ಕೆಟಿಂಗ್ ಹೋಗ್ಬಿಡುತ್ತೆ, ಅದು ಜನಗಳು ಕಸ್ಟಮರ್ಗೆ ಹೋಗ್ಬಿಡುತ್ತೆ. ಇದು ಯಾಕಂದರೆ ಸೇಮ್ ಒಂದೇ ದಿವಸ ಮೊಟ್ಟೆಯಿಂದ ಈಚೆ ಬಂದಿರೋದು, ಅದಕ್ಕೆ ಒಂದರಲ್ಲೇ ಬಿಟ್ಟು ಒಂದೇ ಸಮ ವ್ಯಾಕ್ಸಿನ್ ಮಾಡಿರೋದು. ಎಲ್ಲ ಕೋಳಿನೂ ಅಷ್ಟೇ ಸರ್. ಪ್ರತಿಯೊಂದು ಕೋಳಿನೂ 6 ದಿವಸಕ್ಕೆ ಒಂದು ವ್ಯಾಕ್ಸಿನು, 14 ದಿವಸಕ್ಕೆ ಒಂದು ವ್ಯಾಕ್ಸಿನು, 21 daysಗೆ ಒಂದು ವ್ಯಾಕ್ಸಿನು, ಮಂತ್ ಎಂಡಲ್ಲೇ ಇಂಜೆಕ್ಷನ್ ಇದಕ್ಕೆ ಕೊಟ್ಬಿಡ್ತೀವಿ. ಇದಕ್ಕಂತಲ್ಲ, ನಾವು ಮುಂಚೆ ಕೋಳಿ ನೋಡಿರೋ ಕೋಳಿಗೂ ಕೊಡ್ತೀವಿ, ನಾವು ನೋಡ್ತಾ ಇರೋ ಎಲ್ಲ ಕೋಳಿಗೂ ವ್ಯಾಕ್ಸಿನ್ ಕೊಟ್ಬಿಡ್ತೀವಿ. ಗಿರಿರಾಜ, ಕಾವೇರಿ 2 ಮಿಕ್ಸ್ ಇದೆ ನೋಡಿ. ಇದರಲ್ಲಿ ನೋಡಿ ಒಂದೊಂದು ಸಲ ಕೆಲವು ಟೈಮಲ್ಲಿ ಅರ್ಗತ್ ನೋವು ನಿಮ್ಗೆ ಸಿಕ್ಕಲ್ಲ. ಇಲ್ಲಿ ನೋಡಿ ಅರ್ಗತ್ ನೋವು ಇವಾಗ ಸಿಕ್ಕಿದೆ ನೋಡಿ. ಕತ್ತಿನ ಮೇಲೆ ಪುಕ್ಕ ಇರಲ್ಲ. ಅದು ಒಬ್ರೊಬ್ರು ಇದೇ ಇಷ್ಟಪಡ್ತಾರೆ, ನನಗೆ ಅರ್ಗತ್ ನೋವು ಕೊಡಪ್ಪ, ಎಷ್ಟು ಇದ್ರೂ ನನಗೆ ಅದೇ ಕೊಡು ಅಂತವ್ರೆ. ಒಬ್ರೊಬ್ರು ಒಂದೊಂದು ಟೇಸ್ಟ್ ಅಷ್ಟೇ. ಇಲ್ಲಿ ನೋಡಿ ಅರ್ಗತ್ ನೋವು ಕೋಳಿ. ಇದು ಕತ್ತಿನ ಮೇಲೆ ಪುಕ್ಕ ಬರಲ್ಲ, ಬೋಡಿ. ನಮ್ಮ ನಾಟಿನಲ್ಲಿ ಹೆಂಗೆ ಬರುತ್ತೋ ಆ ಥರ ಬರುತ್ತೆ. ನಿಮ್ಗೆ ಇದು 2 ಜಾತಿನೂ ಇದೆ, 2 ಜಾತಿ ಮಿಕ್ಸ್ ಇದೆ ನೋಡಿ ಸರ್. ಎಲ್ಲ ಕಲರ್ ಬರುತ್ತೆ, ಡಾರ್ಕ್ ಕಲರ್ ಬರುತ್ತೆ, ಕೆಂದ ಕಲರ್ ಬರುತ್ತೆ, ಬೂದಿ ಬಣ್ಣ ಬರುತ್ತೆ, ವೈಟ್ ಬರುತ್ತೆ, 4-5 ಬಣ್ಣ ಇರ್ತದೆ ನೋಡಿ. ಅದ್ರ ಜೊತೆಗೆ ಫ್ಯಾನ್ಸಿ ಕೋಳಿನೂ ಇದೆ ನೋಡಿ ಸರ್. ಫ್ಯಾನ್ಸಿ ಕೋಳಿ ಕತ್ತಿನ ಮೇಲೆ ಪುಕ್ಕ, ತಲೆ ಮೇಲೆ ಪುಕ್ಕ, ಸೇಮ್ ನಮ್ಮ ನಾಟಿ ಕೋಳಿ ಥರ. 1 ಕಾಲು 1.5 kg ಅಷ್ಟೇ ಲಾಸ್ಟು.
ನೋಡಿ ಕಾಲ್ ಮೇಲೆ ಪುಕ್ಕ ಬರುತ್ತೆ ನೋಡಿ. ಫ್ಯಾನ್ಸಿ ಪೊಲೀಸ್, ಇದರಲ್ಲಿ 2 ಟೈಪ್ ಬರುತ್ತೆ, ಬೂಟ್ ಕಟ್ಟು, ಪೊಲೀಸ್ ಕ್ಯಾಪು. ಇದು ಪೊಲೀಸ್ ಕ್ಯಾಪು, ಒಂದು ಬೂಟ್ ಕಟ್ಟು, 2 ಟೈಪ್ ಇದೆ ನೋಡಿ. ಇದರಲ್ಲಿ ಕಲರ್ ಬರುತ್ತೆ, ಮ್ಯಾಕ್ಸಿಮಮ್ ಜಾಸ್ತಿ ವೈಟೇ ಬರೋದು. ಇಷ್ಟಪಡೋದು ವೈಟೇ ಇಷ್ಟಪಡ್ತಾರೆ. ಕೆಲವರಿಗೆ ಕಾರ್ ತೊಗೊಂಡ್ರು ವೈಟೇ ಕೇಳ್ತಾರೆ, ಇಲ್ಲ ಶರ್ಟ್ ತೊಗೊಂಡ್ರು ಒಬ್ರವ್ರು ವೈಟ್ ಇಷ್ಟ ಜಾಸ್ತಿ. ಅದಕ್ಕೆ 80% ಇದರಲ್ಲಿ ವೈಟೇ ಜಾಸ್ತಿ ಬರೋದು. ಕಲರ್ ಮಲ್ಟಿ ಕಲರು, ಬೂದಿ ಬಣ್ಣ, 2 ಬ್ಲ್ಯಾಕು, ಎಲ್ಲ ಕಲರ್ ಬರುತ್ತೆ. ನೀವು ನೋಡಿದ್ರೆ ನಮ್ಮ ಹಿಂದಕ್ಕೆ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು ನೋಡಿ. ಇದು 2, 3, 4 ಜಾತಿ ಆಯಿತು. ಕಾವೇರಿ, ಗಿರಿರಾಜ, ಟರ್ಕಿ ಕೋಳಿ, ಫ್ಯಾನ್ಸಿ ಕೋಳಿ, ಇನ್ನೊಂದು ಕಡಕ್ನಾಥು. 10 ದಿವಸ ಇದು ಎಳೆದಿದ್ದು ಹತ್ರ 2 ಫಾರ್ಮ್ ಕ್ಲೀನ್ ಆಗಬೇಕು. ಅದಕ್ಕೋಸ್ಕರ ಜೊತೆಗೆ ಎಲ್ಲ ಒಟ್ಟಿಗೆ ಬಿಟ್ಟಿರೋದು. ಏನೂ ಆಗಲ್ಲ, ತೊಂದರೆ ಇಲ್ಲ. ಯಾಕಂದ್ರೆ ಸಪ್ರೇಟ್ ಇದೆಯಲ್ಲ, ಗಾಳಿ ಚೆನ್ನಾಗಿ ಓಡಾಡುತ್ತೆ ನೋಡಿ. ಗಾಳಿ ನೀಟಾಗಿರ್ತದೆ. ಈ ಕಡೆ ಯಾರು ಈ ಕಡೆ ನಿಲ್ಲಲ್ಲ.